ಚಳ್ಳಕೆರೆ ತಾಲೂಕಿನ ರೆಡ್ಡಿಹಳ್ಳಿನಲ್ಲಿ ಈ ದಿನ ನಡೆದಿರತಕ್ಕಂಥ ಘಟನೆ. ಒಬ್ಬ ಹೆಣ್ಣು ಮಗಳಿಗೆ ಅವಳಿಗೆ ಮದುವೆ ಮಾಡಿದ್ದಾರೆ, ತಾಲಿ ಕಟ್ಟಿಸಿದ್ದಾರೆ. ನೀನು ತಾಲಿ ಕಟ್ಬಿಟ್ಟು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಅವಳು ಕಿರ್ಚ್ಕೋತಾ ಇದ್ದಾಳೆ. ನಮಸ್ಕಾರ ಸ್ನೇಹಿತರೆ, ನನಗೊಬ್ಬರು ವಿಡಿಯೋ ಕಳಿಸಿದ್ರು. ಆ ವಿಡಿಯೋ ಹಾಕೋಕ್ಕಾಗಲ್ಲ, ಯಾಕಂದರೆ ಅದು ಕ್ರೈಮ್ ಆಗುತ್ತೆ. ಚಳ್ಳಕೆರೆ ತಾಲೂಕಿನ ರೆಡ್ಡಿಹಳ್ಳಿನಲ್ಲಿ ಈ ದಿನ ನಡೆದಿರತಕ್ಕಂಥ ಘಟನೆ. ಒಬ್ಬ ಹೆಣ್ಣು ಮಗಳಿಗೆ ಬಲವಂತವಾಗಿ ಹಿಡ್ಕೊಂಡು ರೋಡಲ್ಲಿ ಅಟ್ಟಾಡಿಸ್ಕೊಂಡು ಅವಳು ಕಿರ್ಚ್ಕೋತಾ ಇದ್ದಾಳೆ. ಅವಳಿಗೆ ಮದುವೆ ಮಾಡಿದ್ದಾರೆ, ತಾಲಿ ಕಟ್ಟಿಸಿದ್ದಾರೆ. ನೀನು ತಾಲಿ ಕಟ್ಬಿಡು ಅಂತ. ಸೊ ಇದು ಎಷ್ಟೊಂದು ಮೌಢ್ಯ ಅಂದರೆ ಆ ತಾಲಿಗೆ ಎಷ್ಟು ಬೆಲೆ ಕೊಟ್ಟಿದ್ದಾರೆ ನೋಡಿ. ಆ ತಾಲಿ ಕಟ್ಬಿಟ್ಟು ಮದುವೆ ಮುಗ್ದಾಯ್ತು ಅಂತ ತಾಲಿ ಕಟ್ಬಿಡ್ತಾರಪ್ಪ. ಅವಳಿಗೂ ದಾರಿನಲ್ಲಿ ಎಲ್ಲ ಜನಗಳು ನಿಂತಿದ್ದಾರೆ, ಹೆಣ್ಮಕ್ಳು. ಅವ್ರ ತಾಯಿ ಹಿಡ್ಕೋತಾ ಇದ್ದಾರೆ, ತಂದೆ ಹಿಡ್ಕೋತಾ ಇದ್ದಾರೆ. ಬಾರೋ ನೀನು ತಾಲಿ ಕಟ್ಟು ಅಂತ ಹೇಳ್ತಿದ್ದಾರೆ. ಅವನಿಗೂ ಸ್ವಲ್ಪ ಹೆದರ್ಕೋತಾನೆ, ಬರ್ತಾನೆ, ತಾಲಿ ಕಟ್ಟಕ್ಕೆ ಹೋಗ್ತಾನೆ. ಅವ್ನಿಗೆ ಯಾವುದು ಗಂಡು ಮದುವೆ ಡ್ರೆಸ್ ಏನಿಲ್ಲ, ನಾರ್ಮಲಾಗಿ ತಾಲಿ ಕಟ್ಟಿಸ್ತವ್ರೆ. ಅವನ ಮಾಮೂಲಿ ಚಡ್ಡಿನಲ್ಲಿ ಟೀ ಶರ್ಟಲ್ಲಿದ್ದಾನೆ, ಹುಡುಗಿ ಕಾಮನ್ ಡ್ರೆಸ್ಸಲ್ಲಿದೆ. ಏನೋ ಜಗಳ ಆಗಿದೆ, ಅದಕ್ಕೆ ಮದುವೆ ಮಾಡಿಬಿಡ್ತೀವಿ. ಮೋಸ್ಟ್ಲಿ ಹುಡುಗಿ ಬೇರೆ ಪ್ರೀತಿಸಿದಾಳೋ ಏನೋ ಗೊತ್ತಿಲ್ಲ. ಸೊ ಮದುವೆ ಮಾಡ್ಬಿಡ್ತೀವಿ ಅಂತ ಬೀದಿನಲ್ಲಿ ಹಿಡ್ಕೊಂಡು ತಾಲಿ ಕಟ್ಸಿದ್ದಾರೆ. ಬಟ್ ಆ ವಿಡಿಯೋ ಹಾಕೋಕ್ಕಾಗಲ್ಲ, ತುಂಬ ಜನ ಹೆಣ್ಮಕ್ಳಿದ್ದಾರೆ, ಅದೆಲ್ಲ ಒಂದು ಕ್ರೈಮ್ ಆಗುತ್ತದು. ಆದ್ದರಿಂದ ಆ ವಿಡಿಯೋ ಹಾಕೋಕ್ಕಾಗಲ್ಲ. ನಾನು ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಮ್ಮ ಮನಸ್ಥಿತಿಗಳು ಹೇಗಿದೆ ಈಗ ನಡೀತಾ ಇರ್ತಕ್ಕಂಥ ಘಟನೆ. ಚಿತ್ರದುರ್ಗದಲ್ಲಿ, ಚಳ್ಳಕೆರೆಯಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ರೀತಿ ಇಷ್ಟೊಂದು ವಿಜ್ಞಾನ ಬೆಳೆದರೂ ಕೂಡ ಮನುಷ್ಯನಿರ್ತಕ್ಕಂಥ ಮೃಗತ್ವ ಮರೆಯಾಗಿಲ್ಲ. ಎಷ್ಟೊಂದು ಕಾನೂನಿದೆ. ಮಹಿಳಾ ಆಯೋಗಕ್ಕೆ ಹೋದ್ರೆ ಇರ್ತಕ್ಕಂಥ ಹೆಂಗಸನ್ನೆಲ್ಲ ಅರೆಸ್ಟ್ ಮಾಡ್ಬೋದು, ಆ ಗಂಡಸರೆಲ್ಲ ಅರೆಸ್ಟ್ ಆಗ್ತಾರೆ. ಬಲವಂತದಿಂದ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡ್ಬೋದು. ಅದೇನು ಮಹಾ ತಾಲಿ ಕಟ್ಬಿಟ್ಟಿದೆ, ಯಾವ ಪೂಜೆ ಎಲ್ಲ ಪುನಸ್ಕಾರ, ಅದು ಬೆಲೆನೇ ಇಲ್ಲ. ಅದೊಂದು ರೀತಿಯಾದ ಬಲಾತ್ಕಾರ, ಕ್ರಿಮಿನಲ್ ಕೇಸ್ ಆಗುತ್ತೆ. ಆಮೇಲೆ ಅವ್ರು ಕಿತ್ತಾಕೋದಪ್ಪ, ಏನು ಮಹಾನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ಥರ ಮಾಡಿದ್ದಾರೆ ಅಂತ. ಅದು ಪೂಜೆ ಇಲ್ಲ ಪುನಸ್ಕಾರ ಎಲ್ಲ ತಾಲಿ ಕಟ್ಬಿಟ್ರೆ, ಈ ತಾಲಿ ಅಷ್ಟೊಂದು ಮೌಢ್ಯ ತುಂಬಿದೆ ನೋಡಿ. ತಾಲಿ ಕಟ್ಬಿಟ್ರೆ ಎಲ್ಲ ಮುಗ್ದೋಯ್ತಂತೆ, ಬೇರೆ ಏನಿಲ್ಲ. ಫಾರಿನ್ ಕಂಟ್ರಿಗಳಲ್ಲಿ ಬೇರೆ ಕಂಟ್ರಿ ತಾಲಿಗೆ ಬೆಲೆನೇ ಇಲ್ಲ. ಇವನ್ ಅನಾದಿ ಕಾಲದಲ್ಲಿ ಮಧ್ಯಯುಗದಲ್ಲಿ ಬಂದಿರತಕ್ಕಂಥದ್ದು, ವೇದಗಳ ಕಾಲದಲ್ಲಿ ಇಲ್ಲವೇ ಇಲ್ಲ ತಾಲಿ, ಮಧ್ಯದಲ್ಲಿ ಬಂದಿರತಕ್ಕಂಥದ್ದು. ಅಂದರೆ ಕೆಲವರು ಆಚರಣೆಗಳು, ಮೌಢ್ಯಗಳು ಮನುಷ್ಯನ ಮನಸ್ಸಿನಲ್ಲಿ ಹೇಗೆ ಆಳವಾಗಿದೆ ಅನ್ನತಕ್ಕಂಥ ವಿಚಾರ ಹೇಳೋಕ್ಕೆ, ಹೇಗೆ ಅವನ ಮನುಷ್ಯನ ಮೃಗತ್ವ ತುಂಬಿದೆ. ಆ ಹೆಣ್ಮಗಳಿಗೆ ಬುದ್ಧಿ ಹೇಳಬೇಕು, ಕೇಳಿದ ನೀನು ಹಣೆ ಬರ ಏನಾರು ಮಾಡ್ಕೊಂಡು ಬಿಟ್ರಾಯ್ತು, ವಯಸ್ಸು ಬಂದಿದೆ, ನೀನೇ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನನ್ನ ಮಗಳು ನನ್ನ ಮಾತು ಕೇಳ್ತಾ ಇಲ್ಲ, ಅವಳು ಸ್ವತಂತ್ರವಾಗಿ ಮದುವೆ ಮಾಡ್ಕೋತಾ ಇದ್ದಾಳೆ. ಈ ಮುಂದೆ ಯಾವುದೇ ರೀತಿಯಾದ ಘಟನೆಗಳು ನಡೆದು ನಾನು ಜವಾಬ್ದಾರನಲ್ಲ, ಅವಳ ಜೀವನ ಅವಳಿಗೆ ಸೇರಿದೊಂದು ಬಿಟ್ಬಿಡಿ. ಅವಳು ಹೋಗ್ತಾಳೆ, ಅವಳು ಬದುಕನ್ನು ಅವಳು ಕಂಟ್ಕೊತಾಳೆ. ಅಷ್ಟೊಂದು ಬಲವಂತ ಮಾಡಿ ಮದುವೆ ಮಾಡಿದ್ರೆ ಕ್ರೈಮ್ ಅದು. ಹಿಡ್ಕೊಂಡು ಏನು ಕಾಲೇ ಕೈ ಹಿಡ್ಕೊಂಡಿದ್ರೆ ಒದ್ದಾಡ್ತಿದ್ದಾಳೆ ರೋಡ್ನಲ್ಲಿ. ನನ್ನ ಕಾಪಾಡೋಕ್ಕೆ ಯಾರು ಇಲ್ವಾ, ಅಪ್ಪ ಅದಕ್ಕೆ ಕಿರ್ಚಾಡ್ತಿದ್ದಾಳೆ, ನನ್ನ ಕಾಪಾಡಿ, ಯಾರು ಬಂದು ಕಾಪಾಡಿ ಅಂತ. ಅರ್ಥ ಆಯ್ತಾ? ಸೊ ನೆನಪಿಟ್ಕೊಳ್ಳಿ, ಸಪೋಸ್ ಆ ಹೆಣ್ಮಗಳು ಮುಂದಕ್ಕೆ ಏನೋ ವಿಡಿಯೋ ನೋಡಿದ್ರೆ ತಾಲಿಗೆ ಯಾವುದೇ ಬೆಲೆ ಇಲ್ಲ, ಅದಕ್ಕೆ ಯಾವುದೇ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸು, ಆಧ್ಯಾತ್ಮಿಕವಾದ ಚಿಂತನೆ ಇಲ್ಲ. ಅದೊಂದು ನಂಬಿಕೆಯ ರೀತಿಯಲ್ಲಿ ಬಂದಿರತಕ್ಕಂಥದ್ದು, ಅದೊಂದು ಮೌಢ್ಯದ ಆಚರಣೆ. ಅರ್ಥ ಆಗ್ತಿದೆ? ಮಧ್ಯಯುಗದಲ್ಲಿ ಬಂದಿರತಕ್ಕಂಥದ್ದು. ಸೊ ನಾವು ಕೆಲವರ ಆಚರಣೆಗಳಿಂದ, ನಂಬಿಕೆಗಳಿಂದ ಹೊರ ಬರೋಕ್ಕಾಗಲ್ಲ, ಕಟ್ಕೊಂಡಿರ್ತೀವಿ. ಮತ್ತೆ ಅದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿಲ್ಲ. ಸೊ ಹಿಂದೂ ಶಾಸ್ತ್ರದ ಪ್ರಕಾರವಾಗಿ ಅದಕ್ಕೆ ಆದ ರೀತಿ ನಿಯಮಗಳಿದೆ. ಬಲವಂತವಾಗಿ ಕಾಲು ಕೈ ಹಿಡ್ಕೊಂಡು ತಾಲಿ ಕಟ್ಬಿಟ್ರದಕ್ಕೆ ವ್ಯಾಲ್ಯೂ ಇಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ನೋಡಿ, ಈ ಚಿಂತನೆಗಳು ಹತ್ತಿರದಲ್ಲೇ ಈ ರೀತಿಯಾದ ಘಟನೆಗಳು ನಡೀಬೇಕಾದ್ರೆ, ಇಂಥ ವೈಜ್ಞಾನಿಕ ಯುಗದಲ್ಲಿ ಈ ಘಟನೆಗಳು ನಡೀಬೇಕಾದ್ರೆ ಅದೊಂದು ವಿಡಿಯೋ ಹಾಕಿದ್ರೆ ಸಾಕು, ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕೇಸ್ ಆಗುತ್ತೆ. ಆದರೂ ಕೂಡ ಹೋಗ್ತಾರೆ. ಅಂದರೆ ಮನುಷ್ಯನ ಮನಸ್ಸು ಯಾವ ಸ್ಥಿತಿಯಲ್ಲಿದೆ? ಇನ್ನು ಮೌಢ್ಯತೆಯಲ್ಲಿ ತುಂಬಿಕೊಂಡಿದೆ. ಮೌಢ್ಯತೆಯಿಂದ ಹೊರಗಡೆ ಬರಬೇಕು, ವಿದ್ಯಾವಂತರಾಗಿ ಮಾನವತ್ವವನ್ನು ಅರ್ಥ ಮಾಡ್ಕೋಬೇಕು. ಇದು ತುಂಬ ಮುಖ್ಯ. ನಿನ್ನ ವಿದ್ಯೆ, ನಿನ್ನ ಸಾಧನೆ, ನಿನ್ನ ಮನುಷ್ಯ ಮಾನವತ್ವ, ಆ ಕರುಣೆ, ಆ ನೋವನ್ನು ಯಾಕೆ ಕೊಟ್ಟು ನಾನು ಈಗ ಮಾಡಬೇಕು? ನನಗೆ ಯಾಕೆ ಅಷ್ಟೊಂದು ಅಹಂಕಾರ ಬೇಕು? ನಾನು ಯಾಕೆ ಹಠವನ್ನು ಸಾಧಿಸಬೇಕು?
ಈ ಚಿಂತನೆ ಬರಬೇಕು, ಆವಾಗ ನೀನು ಮಾನವನಾಗ್ತಿ. ಈ ಚಿಂತನೆ ನೀನು ಇಲ್ಲ ಅಂದರೆ ನೀನು ಮೃಗ ಆಗಿರ್ತೀಯ. ನೀನು ಮಕ್ಕಳಿಗೆ ಬುದ್ಧಿ ಕಲಿಸಲು ಕೆಲವಾರು ವಿಚಾರಗಳಿಂದ ನಾವು ಪನಿಷ್ಮೆಂಟ್ ಕೊಡ್ತೀವಿ, ಆದರೆ ಒಂದು ಏಟು ಹೊಡೆದ್ರೆ ಮಗುಗೆ ಅದ್ರ ಹಿಂದೆಗಡೆ ಪ್ರೀತಿ ಇದೆ, ಚೆನ್ನಾಗಾಗಲಿ, ಒಳ್ಳೆ ಏಟಿನ ಹಿಂದೆ ಒಳ್ಳೆಯ ತನವಿದೆ. ಇಲ್ಲಿ ಹಂಗಲ್ಲ, ಇದು ದ್ವೇಷ, ಹಠದ ಭಾವನೆ. ಯಾವುದೇ ಮಕ್ಕಳಿಗೆ ದ್ವೇಷ ಮತ್ತು ಹಠದಿಂದ, ಕೋಪದಿಂದ ಬುದ್ಧಿ ಕಲಿಸೋಕ್ಕಾಗಲ್ಲ. ನಾನು ಎಷ್ಟೇ ಮಕ್ಕಳ ಮೇಲೆ ಆಕ್ರಮಣ ಮಾಡಿದ್ರೆ ಅದ್ರ ಹಿಂದ್ಗಡೆ ಪ್ರೀತಿ ಇರಬೇಕು, ಆ ಮಗುವಿನ ಪ್ರಗತಿ ಇರಬೇಕು. ನೀವಂತೀರಪ್ಪ ಮದುವೆ ಮಾಡ್ಕೊಂಡು ಹಾಳಾಗ್ಬಿಡ್ತಾರೆ, ಅದಕ್ಕೋಸ್ಕರ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅಂತ ಅವ್ರ ಅಪ್ಪ ಮಾಡಿರ್ಬೋದು ಅಂತ ಅಲ್ಲ. ಯಾಕಂದ್ರೆ ವಯಸ್ಸು ಆಗೋಗಿದೆ. 18 ವಯಸ್ಸು ಆದಮೇಲೆ ಅವರದು ಸ್ವತಂತ್ರ ಜೀವನ. ನಿಮ್ಮ ಪೋಷಕರು ಸಹಕಾರಿಯಾಗಿರಬಹುದು, ಸಲಹೆಗಳನ್ನು ಕೊಡಬಹುದು, ನೀನು ಮಾಡು ಅಂತ ಡಿಕ್ಟೇಟ್ ಮಾಡಂಗಿಲ್ಲ. ಅರ್ಥ ಆಗ್ತಿದೆಯಾ? ವಯಸ್ಸಾಗ ಚಿಕ್ಕ ಮಕ್ಕಳಿಗೆ ನಿನಗೆ ಅಧಿಕಾರ ಇದೆ, ದೊಡ್ಡವರಾದ್ಮೇಲೆ ಬಿಟ್ಬಿಡಿ. ನಿನ್ನ ಕೇಳಕ್ಕೆ ಬಂದರೆ ನಿಮ್ಮ ಹತ್ರ ಇದ್ದರೆ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಅಷ್ಟೇ. ಈ ದಿಶೆಯಲ್ಲಿ ನಾವು ಮನಸ್ಸುಗಳನ್ನು ನಾವು ಟ್ರೈನ್ ಮಾಡಬೇಕು, ಮನಸ್ಸಿಗೆ ಅರ್ಥ ಮಾಡಿಸ್ಬೇಕು ಸತ್ಯವನ್ನು. ಅಹಂಕಾರದಿಂದ ನಾನು ಹೊರಗಡೆ ಬರಬೇಕು, ನಾನು ಹಠ ಮಾಡಬಾರ್ದು, ವಾಸ್ತವ ಸ್ಥಿತಿಯನ್ನು ತಿಳ್ಕೋಬೇಕು. ಸೊ ಪ್ರೀತಿ, ಗೌರವ ಪ್ರತಿಯೊಂದು ಮನಸ್ಸುಗಳು ಬಯಸುತ್ತವೆ. ಅದನ್ನು ಕೊಡೋದನ್ನು ನಾವು ಮೊದಲು ಕಲಿಬೇಕು. ಎಲ್ಲಿ ನಿಮ್ಮಲ್ಲಿ ಹಠಾದ್ವೇಷ ತುಂಬಿರುತ್ತೋ ಅಲ್ಲಿ ನಿಮಗೆ ಮಾನವತ್ವ ಇರೋದಿಲ್ಲ, ಮೃಗತ್ವ ಇರುತ್ತೆ. ನೀವು ಮನುಷ್ಯರಾದರೂ ಕೂಡ ಪ್ರಾಣಿಗಳೇ, ನೆನ್ಪಿಟ್ಕೊಳ್ಳಿ. ಈ ಥರ ಇನ್ಸಿಡೆಂಟ್ ತುಂಬ ಈಗಂತೂ ಟಿ ವಿಗಳಲ್ಲೆಲ್ಲ ಬರ್ತದೆ. ಬಲವಂತವಾಗಿ ಮದುವೆ ಮಾಡೋದು, ಮದುವೆ ಲಾಸ್ಟ್ ಮೊಮೆಂಟ್ ತಾಲಿ ಕಟ್ಟಕ್ಕೆ ಹೋದಾಗ ನೋಡಿದ್ದೀವಲ್ಲಪ್ಪ, ತಾಲಿ ಕಟ್ಟಕ್ಕೆ ಹೋದಾಗ ನಾನು ಬೇಡ ಅಂತ ಹೇಳೋದು, ಈ ಥರ ಘಟನೆಗಳು ನೋಡಿದ್ದೀವಿ. ಮದುವೆ ಆದಮೇಲೆ ಓಡೋಗೋದು. ಯಾಕೆಂದರೆ ಅವ್ರ ಮನಸ್ಸೊಂದು ಕ್ಲಾರಿಟಿ ಇರಲ್ಲ, ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ಇರಲ್ಲ, ಅಥವಾ ಸಮಸ್ಯೆಗಳನ್ನು ವಿವರಿಸುವ ರೀತಿ ಗೊತ್ತಿರಲ್ಲ ಅವ್ರಿಗೆ. ಇದೆಲ್ಲ ಮದುವೆ ಆದಮೇಲೆ, ದೊಡ್ಡ ಸಮಸ್ಯೆ ಆದಮೇಲೆ ಕೊನೆಯಲ್ಲಿ ಡಿಸಿಷನ್ ತೊಗೊಳಕ್ಕೆ ಬಂದು ಮೊದಲೇ ಡಿಸಿಷನ್ ತಗೊಳ್ಳಿ. ಎಷ್ಟೊಂದು ಸರಳವಾಗಿದೆ ಅಂದರೆ ಈ ವಿಡಿಯೋದಿಂದ ಹೇಳ್ತಾ ಇದ್ದೀನಿ, ಯುವಕ ಯುವತಿಯರೇ ನೆನ್ಪಿಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಾದ ಸಾಂಸಾರಿಕವಾದ ಲವ್ ಮತ್ತು ಮ್ಯಾರೇಜ್ ವಿಷಯದಲ್ಲಿ ಸಮಸ್ಯೆಗಳು ಬಂದಾಗ ಸಿಂಪಲ್ ಅಪ್ಪ, 102ಗೆ ಅಥವಾ 100ಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರೆ ಮುಗೀತು. ಅದು ಒಂದ್ಸಲ ಅಲ್ಲಿ ಹೋದಾಗ ಬೇಕಾಷ್ಟು ನಿಮಗೆ ದಾರಿಗಳು ಸಿಗ್ತವೆ. ನಿಮಗೆ ಹೆಲ್ಪ್ ಮಾಡೋಕ್ಕೆ ಕಾನೂನು ಕೂಡ ಉಚಿತವಾಗಿ ಸಿಗುತ್ತೆ. ನಿಮಗೆ ಬೇರೆ ಕಡೆ ಉಳ್ಕೊಳ್ಳೋಕ್ಕೂ ಅವಕಾಶಗಳು ಸಿಗುತ್ತೆ, ಬೇಕಾಷ್ಟು ಮಾರ್ಗದರ್ಶನ ಸಿಗುತ್ತೆ. ಇಷ್ಟ್ಯಾಕೆ ಮಾಡಲ್ಲ? 100ಕ್ಕೆ ಫೋನ್ ಮಾಡೋಕ್ಕೆ ಬರಲ್ವಾ? 102ಗೆ ಫೋನ್ ಮಾಡೋಕ್ಕೆ ಬರಲ್ವಾ? ಹತ್ತಿರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡೋಕ್ಕಲ್ವಾ? ಮೊಬೈಲಲ್ಲಿ ಎಲ್ಲ ನೋಡಿ ಲವ್ ಮಾಡ್ತಿರ್ತಾರಲ್ಲ, ಅಲ್ಲಿ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಓದ್ತೀವಿ, ನಂಬರ್ ಬರುತ್ತಪ್ಪ. ಅಷ್ಟೇ, ವೆರಿ ಸಿಂಪಲ್. ಎಲ್ಲ ಮಾಡಿ, ಹಣ ಖರ್ಚು ಮಾಡಿ, ಎಲ್ಲರ ಮರ್ಯಾದೆ ತೆಗೆದು ಆಮೇಲೆ ಶೌಟ್ರಿಂದ ಓಡೋಕ್ಕಿಂತ ಮೊದಲು ಈ ಕೆಲಸ ಮಾಡಿದ್ರೆ ಆಯ್ತಪ್ಪ ಅಲ್ವಾ? ಯೋಚನೆ ಮಾಡಿ ನೋಡಿ. ಯಾಕೆ ಅಂದರೆ ನಿಮಗೆ ಕರೆಕ್ಟ್ ಡಿಸಿಷನ್ ಮೇಕಿಂಗ್ ಸ್ಟ್ರೆಂತು ಮನಸ್ಸಿಗೆ ಇರೋದಿಲ್ಲ. ಒಂದು ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ನಿಮ್ಮ ಮನಸ್ಸಿಗೆ ಇರಲ್ಲ. ಯಾಕೆಂದರೆ ಮನಸ್ಸಿನಲ್ಲೇ ಕೇವಲ ಎಂಟರ್ಟೈನ್ಮೆಂಟಲ್ಲಿ, ಕೇವಲ ಭ್ರಮೆಯಲ್ಲಿ, ವಾಸ್ತವ ಸತ್ಯದ ಅರಿವಿಲ್ಲದೆ ಭ್ರಮಾಲೋಕದಲ್ಲಿ ಬದುಕ್ತಾ ಇರ್ತೀರಿ ನೀವು. ಆ ರೀತಿಯಾದ ಬದುಕಿದಾಗ ನಿಮಗೆ ನಿರ್ಧಾರ ತಗೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ, ಜೀವನ ಫೇಲ್ ಆಗುತ್ತೆ ನಿಮಗೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನಾನು ಯಾವಾಗಲೂ ಹೇಳೋದು, ದೇಹಶಕ್ತಿ, ದೇಹಕ್ಕೆ ಒಳ್ಳೆ ವ್ಯಾಯಾಮ ಮಾಡಿ, ಒಳ್ಳೆ ವಿಶ್ರಾಂತಿ ಕೊಡಿ, ಒಳ್ಳೆ ಆಹಾರ ಕೊಡಿ. ಮನಸ್ಸಿಗೆ ಪ್ರಾಣಾಯಾಮ, ಧ್ಯಾನ ಇದೆಲ್ಲವನ್ನು ಮಾಡಿ, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದಿ, ಒಳ್ಳೆ ಚಿಂತನೆಗಳನ್ನು ಮಾಡಿ, ಬದುಕಿನ ಬಗ್ಗೆ ಒಳ್ಳೊಳ್ಳೆ ಕನಸುಗಳನ್ನು ಕಟ್ಕೊಳ್ಳಿ. ಆ ಕನಸನ್ನು ಈಡೇರಿಸ್ಕೊಳ್ಳೋ ರೀತಿಯಲ್ಲಿ ಸಾಧನೆಯನ್ನು ಮಾಡಿ. ಆ ಸಾಧನೆ ಮಾಡೋ ರೀತಿ ಹೋದಾಗ ಯುವಕ ಯುವತಿಯರ ಮನಸ್ಸು ಒಂದು ಒಳ್ಳೆ ನಿರ್ಧಾರ ತಗೊಳ್ಳೋಕ್ಕೆ ಸಹಕಾರಿಯಾಗುತ್ತೆ. ಏನನ್ನೂ ಮಾಡಿದೆ ಬೆಳಗಿನ ಸಂಜೆವರೆಗೂ ಬರೀ ಮೊಬೈಲ್ ನೋಡಿಕೊಂಡು, ಬರೀ ಹರಟೆ ಹೊಡ್ಕೊಂಡು, ಬರೀ ಜೋಕ್ ಮಾಡಿಕೊಂಡು, ಅಪ್ಪ ಅಮ್ಮ ಮಾಡಿಟ್ಟದನ್ನು ತಿನ್ಕೊಂಡು, ಕಾಲಹರಣ ಮಾಡ್ಕೊಂಡು ಪೋಲಿಯಾಗಿದ್ದರೆ ನಿಮಗೆ ಜೀವನದಲ್ಲಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಆತ್ಮಶಕ್ತಿ, ಮನಃಶಕ್ತಿ ಖಂಡಿತ ಬರಲ್ಲ. ಯು ಟೇಕ್ ರಾಂಗ್ ಡಿಸಿಷನ್, ತಪ್ಪು ನಿರ್ಧಾರ ತಗೋತೀರ, ಜೀವನ ಅಯೋಮಯ ಆಗುತ್ತೆ. ಆ ವಿಷಯವನ್ನು ಹೇಳೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ಬಲವಂತದ ಯಾವುದೇ ರೀತಿಯಾದ ಬದುಕು ಶಾಶ್ವತವಾಗಿ ಇರೋದಿಲ್ಲ. ನೀವು ಮಾನವತ್ವವನ್ನು ಬೆಳೆಸ್ಕೊಳ್ಳಿ, ಮೃಗಗಳಾಗಿ ಬದುಕಬೇಡಿ. ಬದಲಾಗ್ತಾ ಇದೆ, ವಿಜ್ಞಾನದ ಯುಗ ತುಂಬ ಬದಲಾಗ್ತಾ ಇದೆ. ಪ್ರೀತಿ, ಕರುಣೆ, ಮಮತೆ, ಸೇವಾ, ತ್ಯಾಗ ಇದು ನಮ್ಮ ಗುಣಗಳಾದರೆ ಮಾತ್ರ ಶಾಂತಿ, ನೆಮ್ಮದಿ ಸಿಗುತ್ತೆ. ಇಲ್ಲವಾದರೆ ನೀವು ಯಾವುದೋ ಒಂದು ಪ್ರಾಣಿ ಸತ್ತಿರೋ ರೀತಿ ಸಾಯ್ತೀರಾ ಅಷ್ಟೇ.
ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ.